ಎಲ್ಲಿ ನನ್ನ ಮಗ ಗೊತ್ತ ಸಮಯ ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ. ಅಲ್ಲ ಕಡೆ ಅವ್ನ ಅಮ್ಮನ್ನ ಕ್ಯಾಯ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವನ ಫೋನ್ ಮಾಡಿದ್ರೆ ಹೆಂಗಾಯ ಮಾತಾಡೋದು ನಿನ್ನ ಹತ್ರ? ಯಜಮಾನ ನೋಡಿ ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ಕಿರ ನನ್ಗೆ ಇದು ಕೇಳಿಸ್ತಾ ಇಲ್ಲ ಏನೋ ನನಗೆ ಕಿವಿ ಕೇಳಲ್ಲ ಅದಕ್ಕೆ ನನಗೆ ತಿಕ್ಕಿಡ್ದೈತಾ. ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗ್ ಕೇಳ್ಸಲ್ಲ, ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ? ಎಲ್ಲ ಕಿವುಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಯಾವ ಮತ್ತೀಗ ಅವ್ನ ಅಮ್ಮನ್ನ ಹಾಕಿ ಫೋನ್ ಮಾಡಿದಾಗ ಯಾವ ಕಮ್ಮಿ ಮಾಡ್ಬೇಕಣಯ್ಯ? ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾ ಹೇಳ್ದಂಗ ಆಗ್ತಿಲ್ರಿ. ಯಾಕ್ರಿ ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನು ಅಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ಚಿಕ್ಕಮ್ಮಕ್ಕ ಎಲ್ಲ ಹೊಡೆದಾಕೊಂಡು ಬಂದು ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟು ಕೋಟಿಗೆ ಬತ್ತಿದ್ಯಲ್ಲ? ನನ್ನ ಮಗ ಹಂಗಂತ ಹೇಳಿದ್ದಾನೆ, ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಕ್ ಬಕೆಟ್ ಇಕ್ಕ ನಾವು ಮನೆಗೆ, ಗೊತ್ತಾ ನಿನ್ಗೆ? ಸೌಂಡ್ ಕಮ್ಮಿ ಕೊಡಲ್ಲ ನಮ್ದು 3 ತಾಕ್ ಬಕೆಟ್ ಇಕ್ಕೋದು, ಕಿವಿ ಚಾರ್ಜ್ ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ. ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡುಕ ಕುಡಿದು ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟಿರೋದು ನಮ್ಮನ್ನಕ್ಕೆ ನಾವು ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ ವ್ಯಾಪಾರ ಆಗ್ತೈತೆ? ನೀವ್ ಹೆಂಗ ಜೀವನ ಮಾಡ್ತೀರಾ? ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದಾನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ದೀನಲ್ಲ ಅಷ್ಟೊಂದು ತೊಡ್ಬಿಟ್ರೆ ಅವ್ರ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳ್ನ ಸಾಕ್ತಿ, 4 ಜನ ಹೆಂಡ್ತಿದಿರ್ನ ಸಾಕ್ತಿಲ್ವಾ ನೀನು? ಅಯ್ಯೋ ಅಂತ ಆಯ್ನಾಕೆ ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಮಗ. ಇವನ್ ಯಾರು? ಓಯ್ ಮಾತಿದ್ರೆ ಮಾತಾಡು, ಯಾಕೆ ಅವೆಲ್ಲ ಮಾತಾಡೋದು? ಓ ಏನ್ ಬಿಡಕನಲ್ಲ ಲೋಫರ್ ನನ್ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮನ್ನು ಏನೇನೋ ಮಾತಾಡ್ತ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಪರ್ಸನಲ್ ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ, ಅವ್ರ ಸೀರೆ ಹಿಂಡ್ ಬಾ ನೀನು. ಅದಕ್ಕೆ ನಿಮ್ಗೇನಾಯ್ತು? ನೀನಿಂದಲೇ ಬೋಳಿ ನಾನು ಹಿಂಗೆ ಉಳ್ಕೊಂಡ್ರದು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಳ್ಕೊಳ್ಳೋದು ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಮಕ್ಕಳಿದ್ದಿ ಕೆಲ್ಸಕೋಗಿ ಬಾಯಿ ಮಣ್ಣಾಕ ಅಂತ. ಹಲೋ ಹಲೋ, ತಲೆ ಬಿಸಿ ಮಾಡ್ಬೇಡ. ನನ್ನ ಹುಚ್ಚಿಡ್ಕೊಂಡು ತಿರ್ಕೋಬೇಕ ಮಾಡು. ನನಗೆ ಕೇಳಂತ ಅವಕಾಶ ಏನೈತಿ ನಿನಗೆ? ಲೋಫರ್ ಅಮ್ಮನ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲ್ಲೇ. ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಸ್ಕೊಂಬಂತ ಕಳ್ಸಿದ್ದೀನ. ನಿಮ್ಮ ನೋಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೆ ನಿಮ್ಮ ಹೋಗ್ರಿ ನಿಮ್ ಬಾಳಿಗೆ ನಾನ್ ಗುಂಜಿಕ್ಕ. ಸರಿ ಮಾತಾಡಲ್ಲ ಲೋಫರ್. ಹೊಟ್ಟೆ ನೋವು ಅಮ್ಮ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ನೋವು. ಹಲೋ, ಹೊಟ್ಟೆ ನೋವು ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ. ಹೊಟ್ಟೆ ನೋವು, ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು? ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ, ನೀನ್ ಮಾಡಿದ್ದು. ಅಯ್ಯೋ ಕಾಯ್ನ ಕ್ಯಾಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತು ಕಣೋ. ಹಲೋ ಹಲೋ, ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸಾಗೆ ಮಕ್ಳು ಮಾಡಿದಿಲ್ಲ, ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನಾಕ್ಯ, ನಮ್ಗೆ ಯಾ ಕರ್ಮಪ್ಪ ಇವ್ರು. ನಮ್ಮ ಇಂಟ್ರೆಸ್ಟ್ ಒಂದ್ ಮಾತಾಡಲ್ಲ, ಯಾ ಕರ್ಮ. ಹಲೋ ಹಲೋ ಯಾವಾಗ? ಹಲೋ ಹಲೋ, ನನ್ಗೆ ಮೀನ್ ತಿನ್ನಂಗ ಆಗೈತೆ. ಡೆಲಿವರಿ ಆಗಿ ಬೈಸ್ಕೊಂಡೈತೆ, ನನ್ಗೆ ಮೀನ್ ತಿನ್ನಂಗ. ಮೀನ್ ತಾಂಬ.
ಹೇಳ್ತೀನಿ ಸರಿ. ಮೀನು 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 ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನ್ಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಡ್ಯಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬೈಕ್ ಮಣ್ಣಾಕ ನಿನ್ ಕಣ್ ಗಕ್ಕಿ ಇಕ್ಕ ಲೋಪರ್ ಮನೆ ಕರೆನಾಗ್ರ ಕಚ್ಚ ನೀನ್ ಹೋಗೋದ್ರಾಗ ಆಕ್ಸಿಡೆಂಟ್ ಆಗಿ ಸಾಯ. ನೀನೆ ಹೋಗಿ ಮೀನ್ ತಾಂಬ ಒಂದ್ 2 kg. ನಮ್ ಮೀನ್ ಮಾರೋಲ್ಲ. ಮೀನ್ ಮಾರೋದೇನಿದೆ? ಮೀನ್ ಮಾರೋದ ತಾಂಬ ಬೇಸೋಡಿ ನನ್ ಮಗನೇ. ಅಯ್ಯೋ ತಾಯಿನ ಚಾಯ, ಅಯ್ಯೋ ಅಮ್ಮನ ಚಾಯ, ಈಗ ಹಂಗೆ ಹಾವು ಕಚ್ಚಿ 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 ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆಲ್ಲ ಏರ್ಕೊಂಡು ನಮ್ಮನ್ನ ನಿನ್ ಮೈಯೆಲ್ಲ ಹಸ್ರಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಬಾಳೆಹಣ್ಣು ಸತ್ತೋಗಲ್ವಲ್ಲ ತಾಯಿನ ಚಾಯ, ಹಿಂಗೆ ಉಸಿರು ಕಟ್ಟಿ ಸತ್ತೋಗಲ್ವಲ್ಲ. ನಮ್ಮ ನೋಡಿ ನನಗೆ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗೆ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ. ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟು ಇಬ್ರು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಆಮೇಲೆ ಎಲೆಡ್ಕೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕೊಂಬಿಟ್ಟು ಆಮೇಲೆ ಬಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸಿಗೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಯಾರು ಅಲ್ಲಿ ನಾವು ನಮ್ಮೂರಾಗ ಶಾಟ ಹೋಗಿ ಸಿಕ್ಬಿಡು. ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿ ಹೊಡೆದ್ರಲ್ಲ ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು ಆತರ ಏನ್ ಬೇಡ. ನಿಮ್ಮೂರ್ ಫಾರೆಸ್ಟ್ಗೆ ಹೋಗನ್ ಬಿಡು. ಇಂಥವ್ರೆಲ್ಲ ಬೇಜನ್ ಜನ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು ನಾನು ಇಂಥ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಬೂಂದಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ಗೂ. ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ನಿಮ್ ಬಿನ್ನಾತರ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ತಿರ್ಸ್ಕೊಂಡು ಹೊಡ್ಕೊಂಡು ಸಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ. ಇಲ್ಲ ನಮ್ಮ ಮರಾನ ಪಾರ್ಕ್ ಜೀವನ ಸಾಕಾಯ್ತ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ನಾವ್ 2 ಕಿತ್ರ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಓಣಿ ಚಿಲ್ದಾಗ ಈ ನಾಯಿ ಹೇಳದ ಆಚೆ ಎಸಿದಾರಲ್ಲ ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವ್ ಕಿತ್ಕೊಡ್ರಿ. ನಿನ್ನಂತ ನಿದ್ರೆಷ್ಟು ಹೋದ್ರೆಷ್ಟು ನಿನ್ ಮನೆ ಹಾಳಾಗುವಾಗ ನನ್ ಬಾಳೆ ಹಾಳ್ ಮಾಡ್ದಲ್ಲೋ. ಬರ್ತೀನಿ ಅಂತ ಹೇಳಿ ಮಿಂಡ್ರಿ ಹುಟ್ಟಿದ ಮುಂದೆ ನಿಮ್ಮಮ್ಮನ್ ನಿನ್ ಮಕನೇ ನೋಡಿಲ್ಲ. ಮಕ್ಳು ಮದುವೆಗೆ ಬಂದವ್ರೆ, ಅವ್ರದ್ದು ನೋಡು ಪಾರ್ವಕ್ಕರೆ. ನನಗೆ ಸುಮ್ನೆ BP ಮಾಡ್ಬೇಡಿ. ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗರ್ಕೊಂಡವ್ನೆ. ಏನು ಮಾಡಿಲ್ಲ ಅಂತದ್ದು.
ಎಡಮ್ಮ ನಿನ್ನಂತವ್ರು ಇದ್ರೆ ಪ್ರಪಂಚ ನಿನ್ ಬಾಯಿ ಮಣ್ಣಾಕಲ್ಲೋ ಪರ್ಸೋಳೆ ಮಗನೇ. ಪ್ರಪಂಚ ಮಳೆ ಬೆಳೆ ಆಗುತ್ತಾ? ಬೆಳೆ ಆಗ್ತದೆ ಅಂತ ಬಂದಿತ್ತು, ನೀವು ಕಾಲಿಗೆ ತಂದಿ ನುಣ್ಣಗೆ ಒಣಗೋಗಿದ್ದು. ಎಲ್ಲಿ ಬರ್ಬೇಕು ಅಲ್ಲಿಗೆ ಬರ, ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ. ಒಂದು ಗುಂಡಿಕ್ಕೂ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರು. ನಾನ್ ನಿಗಿರ್ಕಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೆ ಅದಕ್ಕೆ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ, ಆ ಗೊಲ್ರೋಳ್ ಮಂತಕ್ಕೆ, ಎಲ್ಲರ ಮಂತಕ್ಕೂ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನನಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು ನಿಮ್ ಮಕ. ನಿನ್ ಬಾಯಿಗ್ ಮಣ್ಣಾಕ ನೀನ್ ನೋಡಲ್ಲ. ನೀನೇ ಹಾಕ್ಯಂಬು ಲೇ, ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನೋಡು. ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಷ್ಟ ಬಿದ್ದು ದುಡಿ ನಮ್ಮಂಗೆ 5 ವರ್ಷ ದುಡಿಕಿ ಯಾವ್ದೋ ತಂದ್ಕೊಟ್ರ ಅವನು ದುಡ್ದೆಲ್ಲ ಹೊಟ್ಟು ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ, ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ಯಾರು ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೊಳಕ್ಕಾಗಲ್ಲ. ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ ಬಿಡ್ತಾರೆ. ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ. ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ, 8 ರೂಪಾಯಿ ಕೆಜಿ ಮಾಡಿದೀರಾ ನೀವು. ಒಂದ್ ನಿಮಿಷ ನೀವು 1 ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲ್ಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು. 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು ನೀವ್ ಹೇಳಿ. ಅದೆಲ್ಲ ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ. ಒಂದ್ ಹೆಣ್ಮಗು ಮಾರ್ಕೆಟ್ಗೆ ಬಂದಿದೆ. ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಗೊತ್ತಾಯ್ತಾ? ನೀವು ಒಂದ್ ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ. ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರಾ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ ಯಾರಿಗ್ ಮಾಡಿದಿರ? ಯಾರು? ನಾವು ಕಲ್ಲಂಗಡಿ ಹಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ. ಇವರೇ ಎಲ್ಲ ಟೆಲ್ ಮಿ ಪಂಕಜ ಅಕ್ಕ. ನಾವು ಇದು ಕಲ್ಲಂಗಡಿ ಹಣ್ಣರಲ್ಲ. ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು ಕೆಜಿ ತಾನೆ. ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ದಡಿ, ನೀನು ನಾನ್ ಮಾತಾಡಿದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ್ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ದಡಿ, 1 ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ತಾನೆ. ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ ಮಾಡಿದ್ಯಾ ನೀನು? ಹೋಲ್ಟಿಂಗ್ ಮಾಡಿದ್ ನಮ್ ಕಲ್ಲಂಗಡಿ ಹಣ್ಣು ಮಾಡಿರಲ್ವಾ? ನೀನ್ ಯಾರು ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ. ನೀನು ನಾವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವ್ ಪಂಕಜ ಕಲ್ಲಂಗಡಿ ಹಣ್ಣಲ್ಲ. ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮಲಗಿದ್ದೆ. ಅದಕ್ಕೆ ಯಾರು ಮಾಡ್ರು ಮಲಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ.
ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ಹಾ ನನ್ಗೆ ಅಷ್ಟೇ ಅಷ್ಟೇ ಅಷ್ಟೇ. ರೇ ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಸೊ ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ಆ ಆ? ಇವ್ರ ಉಂಟು ನಮಗ್ ಕರೆಂಟ್ ಎಲ್ಲ ಇದು ತಲೆನೋವು ಬರ್ತೈತಿ. ನನ್ಗೆ- ನಾವು ಮನೆ ಅಲ್ಲ ರೀ, ಕಟ್ಟಿದ್ನಲ್ಲ ಅಲ್ಲ ರೀ ನರಸಿಂಹರಾಜು ಅವರೇ, ನಿಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿದ್ ನೀವು? ಓ ಓ ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೀನು. ಆ? ಆ? ನನ್ಗೆ ರಿವರ್ಸ್ ಯಾಕ? ನನಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ ಅದಕ್ಕೆ ನಾನ್ ತಿರ್ಗಾನ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನೀನು ನಾನ್ ನಿಂಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ಆ ನಮ್ಮ ಯಜಮಾನ್ರು ಬದುಕೋಕಲ್ರಿ, ನನಗೆ ರಿವರ್ಸ್ ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರೋ ಮಾಡಿದ್ರಲ್ಲ ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡ್ದೆ. ನಮ್ಮ ಹೆಂಗಸರು ಅಂತ ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗವ್ರೆ, ಅವ್ರು ರಿವರ್ಸ್ ಅನ್ನ ಮಾಡ್ತಾರೆ, ಏನನ್ನ ಮಾಡ್ತಾರೆ, ನೀನ್ ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀಯ? ಯಾಕೆ ನಿಮ್ ಮನೆಗೆ ನಿಮ್ ಹೆಂಡತಿ ಇಲ್ವಾ? ಆಯ್ತು ರಿವರ್ಸ್ ಅಲ್ಲ ನಾನು ಯಾಕೆ ಅಂತ ಮಾಡ್ದೆ ಕಣಕ ನೀನ್. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನಕ್ ಮಾಡಕ್ ನಾವ್ ಅಂತ ನಾವ್ ಅಂತವ್ರ? ಯಾ ಕಡಿಗೆ ಅಪ್ಪ ತಾಯಿ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋದು ಹೋಗ ಮತ್ತ. ಹಲೋ ಇದು ಹೆಂಗೆ ಅಂತ ಅಂದ್ರೆ ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಹಾ ಯಾರೋ ಒಬ್ಬ ಗಂಡ ಹಾ ನನ್ನ ಹೆಂಡ್ರೆ ಅವನ್ ತಕನ ಹೋಗ್ತಾಳೆ ಅಂತಾನ ಹಾ ಯಾವಾಗ ಅವಳ ಹಿಂದೆ ಇರೋ ನಿಂತಿ ಹಾ ಅವಳೇನ್ ಮಾಡಳೆ ಅಂತೆ ಇವನೇನ್ ಮಾಡಣಂತೆ ಎಲ್ಲ ಕತ್ಲಾದ್ಮೇಲೆ ಉಂಡು ಮನಿಕಂತಾರಲ್ಲ. ಹಾ ಉಂಡು ಮನಿಕೊಂಡಾಗ ಅವನು ಸೀರೆ ಇರ್ತದಲ್ಲ, ಸೀರೆ ಹಾ ಹುಡ್ದಾರ ಕಟ್ಟಿಗೆ ಮನಿಕಣಂತೆ ನಿದ್ ಬಂದಾಗ ಎತ್ಲಾನ ಓದಾಳು ಅಂತ. ಹಾ ನಿದ್ ಬಂದಾಗ ಎತ್ಲಾನ. ಹಲೋ ಅಣ್ಣ, ಹಲೋ ಹೇಳಿ ಅಣ್ಣ. ಅದೇನ ಏನ ಕೇಳಿಸ್ತಾ ಇಲ್ಲ ಅಣ್ಣ ಸರಿಗೆ. ಜೋರಾಗಿ ಈಗ ಕೇಳಿಸತ್ ಹೇಳಿ. ಅದೇ ಯಾರ ತಗ ಹೋಗ್ತಾರೆ ನನ್ನ ಹೆಂಡ್ರು ಅಂತ ನಾವ್ ಏನ್ ಮಾಡಾರಂತೆ ಗೊತ್ತಾಯ್ತು. ಅದೇ ಉಡ್ದಾರಕ್ಕೆ ಸೀರೆ ಕಟ್ಕೊಂಡು ಮನೆ ಕಣದಂತೆ. ಹುಡ್ದಾರ ಸೀರೆ ಸೀರೆ ಕಟ್ಟಿ ಮನಿ ಅಂತ ಅವನು ಹಾ ಅವ್ನ ಗಂಡ ಹಾ ಬರೀ ಲಂಗಾಗೆ ಹೋಗಾಳಂತ ಅವಳು. ಹಾ ಆಗ ಹಂಗೆ ನಾವು ಚೈನ ಕಟ್ಟಿ ಹಾಕಿರ್ ನೀವು ನಿರ್ಧಾರ ಸ್ವಾಮಿ ಹಳೆ ಕಲ್ತಿರೋ ಬುದ್ಧಿ ಅದ್ ಬಿಡ್ತಾರ ಅವ್ರು ನಿಮ್ ತಂಗಿ. ಏನಣ್ಣ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ? ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡ್ ಹೋಗಿ ನಾನು ಈಗ್ಲೂ ಪ್ರಾಣ ಬಿಡ್ತೀನಿ ಅಂದಂಗ್ ಓಡಾಡಿಗಳು ನಮ್ಸವಲೆ. ಹಾ ಹಾ ನೀನು ತಪ್ಪು ಮಾಡಿದೆ, ಸಾಕಷ್ಟು ತಪ್ಪಾಯ್ತು, ಹಂಗೆ ಹಿಂಗೆ ಅಣ್ಣಾರೆ ನೀವು ಭಾರಿ ದೊಡ್ಡ ಮನಸ್ಸರು ಹಂಗೆ ಹಿಂಗೆ ಅಂತ. ನಾನು ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ, ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ. ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಬಾಡಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು. ಕಿವಿ ವಾಲೆ ಇಕ್ಕೊಂಡು ಕೈಗೆಲ್ಲ ಉಂಗುರ ಇಕ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ. ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ. ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಜೊತೆ ನಾನು ಒಂದ್ ತಿಂಗಳು ಸಂಸಾರ ಮಾಡಿದ್ರೆ ಇನ್ ಎಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು. ನೋಡಿ ನೀವೊಬ್ಬ ಅಣ್ಣ ಈ ತರ ಮಾತಾಡ್ಬಾರ್ದು. ನಾವಂತೂ ಖಂಡಿತ ನಾವು ನಮ್ಗೆ ನೀವು ಒಂದ್ ಸ್ವಲ್ಪ ಅಲ್ಲಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರುತ್ತೆ ಬಂದ್ ಮಾತಾಡಿ ದಯವಿಟ್ಟು. ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ, ಗೊತ್ತಾಯ್ತಾ? ನೀವು ಏನೇ ಮಾತಾಡಿದ್ರು ಅದು ವೇಸ್ಟ್. ನೀವು ಟವರ್ ಇರುತ್ತೆ ಬಂದ್ ಮಾತಾಡ್ಲೇಬೇಕು. ನೀವು ಹಂಗಂತೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ, ಅದು ನನಗೂ ಕೇಳಿಸೋದಿಲ್ಲ. ಇಲ್ಲಿ ಜನ ಇದಾರೆ ಯಾರೋ ಆಚೆ ಕಡೆ. ಸರ್ ಜನ ಅಂತಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು. ನೀವ್ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅದಕ್ಕೆ. ಬಂದು ಅಲ್ಲ ನಿಮ್ ರೋಡಿಗೆ ಬಂದು ಮಾತಾಡಿ ಸರ್. ಆಯ್ತು ಸರ್, ಹಂಗೆ ಮಾತಾಡ್ಕೊಂಡ್ ಬನ್ನಿ. ನೋಡಿ ಹೇಳೋದರೆ ತೋಳ್ದು ಹೇಳೋದರೆ ತೋಳ್ದೆ ತೆಗ್ದಿದ್ವಿ ಅಂತ ನಿಮ್ಗ. ಜಲ್ದಿ ಬನ್ನಿ ಸರ್, ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ.
ಅಲ್ಲ ಅಲ್ಲಿ ವರ್ಕರ್ಸ್ ಕಾಯ್ತಾ ಇದಾರೆ ಫ್ಯಾಕ್ಟ್ರಿ ವರ್ಕರ್ಸ್ ಅವರೇ ನಿಮಗ್ ಜೀವನ, ಇವ್ರೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯದ ಕಡೆಗೆ ನೋಡ್ಕೊಂಡು ನಿಮ್ ಜೀವನ ನೋಡ್ತೀವಿ. ಅಲ್ಲಲ್ಲ ಅಣ್ಣ ನಾನು ಹೇಳಿದ್ನಲ್ಲ, ನಾನು ಕೇಳಿದ್ದೆ ಹಾ ಅದೇ ಹೇಳಿದ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿದ್ದಾರೆ, ಒಡವೆ ಎಲ್ಲ ಹಾಕಂತಾರೆ ಅವರು, ಕಿವಿಗೆ ವಾಲೆ ಹಾಕೊಂಡು ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ, ಚೆನ್ನಾಗಿ ಅವ್ರೆ ಅಂತ. ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ಗೊಂದ್ ತಿಂಗಳನ ಆಸೆ ಆಗೈತೆ, ಅವ್ರ ಜೊತೆ ಒಂದ್ ತಿಂಗಳನ ಸಂಸಾರ ಮಾಡೇಬೇಕಣ, ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಏನಕ್ಕೆ ಅಣ್ಣ, ಏನಕ್ಕೆ ನಾವು ಅವೆಲ್ಲ, ಹಾ ನಮ್ಗೆ ಏನಕ್ ಬೇಕಾವಲ್ಲ. ಹಾ ಈಗ ಮನೆಗಳಿಗೆಲ್ಲ ಗೊತ್ತಾದ್ರೆ ನಮ್ಗೇನು ಜನ ಏನಂತಾರೆ, ಸಮಾಜ ಏನಂತಿದೆ, ಕರೆಕ್ಟ್ ಸಮಾಜ ಏನಂತಿದೆ. ಆಮೇಲೆ ಮತ್ತೀಗ ನಾ ಅದು ಕೇಳ್ದೆ, ನಾನು ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ. ತಿಂದಾಯ್ತಾ? ಏನ್ ಇದನ್ನ ಇದೆ ಮರ ಕುಯ್ತೀರಾ? ಕುಯ್ದು ಬಿಡ್ರಿ ಕುಯ್ದು ಬಿಡಿ. ಹಲೋ ಎಲ್ಲ ಇದು ಹಳ್ಳಿ ಮರ ಮಳೆ ಬಂದಾಗ ತೊಂದ್ರೆ ಆಗುತ್ತೆ, ಕುಯ್ದು ಬಿಡ್ರಿ. ಹಲೋ ಹಲೋ ಸರ್, ನಾನು ನಿಮಗೆ ಆ ಥರನೇ ಕೇಳ್ದೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ನಮ್ಮ ಹಂಗೆ ಹಿಂಗೆ ಅಂತ. ಅದನ್ನ ಕುಯ್ದು ಬಿಡ್ರಿ, ಆ ಕಡೆ ಕುಯ್ದು ಬಿಡ್ರಿ. ಓಯ್ ಅವ್ರು ಇವನು ಯಾವನ ಇವನು? ಹಲೋ ಹಲೋ ರೇ ಮಾತಾಡ್ರಿ ರೇ, ನಾನು ನಿನಗೆ ಫೋನ್ ಮಾಡಿರೋದು. ಏನು ಒಡೆಗಳಲ್ಲಿ ಏನ್ ಮಾತಾಡ್ತೀರ ಸ್ವಾಮಿ ನೀವು? ನಿಮ್ಮ ಸಂಸಾರ ನೋಡ್ಕೊಳ್ಳಿ ನೀವು. ಅಲ್ಲ ರೀ ಸ್ವಾಮಿ, ನಾನು ಆತರ ಕೇಳ್ದೆ, ಹಂಗಂದಿದ್ಕೆ ಮತ್ತೀಗ ಅವ್ರು 3 ಜನ ಮಡಿಕೊಂಡಾರ, ಲಲಿತಮ್ಮನ್ನ, ಶಾರದಮ್ಮನ್ನ, ಅದೆಂತ ಎಲ್ಲಿ ಹೋದ್ರು ಬರೀ ಇವೆ ಸರ್. ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರು ತಿರ್ಗಾ ಒಳಗೆ ಬಂದ ಕೆರೆ ಒಳಗೆ. ಅದಲ್ಲ ಸರ್, ನಾನು ಅವ್ರಿಗೆ ಆ ತರ ಕೇಳಿದ್ಕೆ ಅವ್ರು ಈ ತರ ನನ್ನ ಮೇಂಟೈನ್ ಮಾಡ್ಲಿ ಒಂದ್ ತಿಂಗಳು. ಅವ್ರು ನೋಡಕ್ ದಪ್ಪ ಇದಾರಲ್ಲ, ಅವ್ರ ಸಾಮಾನ್ಯ ಇಷ್ಟ ದಪ್ಪ ಐತೆ, ನಾನ್ ನೋಡ್ಬೇಕು ಅಂತ ಅಂದ್ಲು ಅವಳು. ಅದಕ್ಕೆ ಏನಂತ ನಮ್ಮ ಮಗ ಇವನು ಅಲ್ಲ ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರ್ ಕೆರೆ ಬರ್ತಾರ? ಇಲ್ಲ ಬರಲ್ಲ, ಖಂಡಿತ ಬರಲ್ಲ. ಮತ್ತೆ ಅದು ಯಾವಾಗ್ಲ ಏನೋ ಆಗಿದ್ದಾವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗಾ ರಿಪೀಟ್ ಮಾಡೋದೇನೈತೆ. ಅವರು ಏನಕ್ಕೆ ಆಸೆ ಪಟ್ಟಿದಾರೆ ಗೊತ್ತಾ? ನೀವು ತುಂಬಾ ಚೆನ್ನಾಗಿದ್ದೀರಾ, ಸುಖ ಕೊಟ್ಟಿದ್ದೀರಲ್ಲ ಒಂದ್ ವಾರ ಅವಳಿಗೆ, ಆ ಸುಖ ತಿರ್ಗಾ ಅನ್ಭವಿಸ್ಬೇಕು ಅಂತ. ನೀವು ಒಂದ್ ವಾರ ಸುಖ ಕೊಟ್ರಂತಲ್ಲ ಅವಳಿಗೆ. ಇಲ್ಲ ಸ್ವಾಮಿ, ಸಚ್ಚವಾದ ಸುಳ್ಳು ಅವೆಲ್ಲ. ಏನು ಸುಳ್ಳು ಅವೆಲ್ಲ? ಸುಖ ಕೊಟ್ರದ್ ಪಕ್ಕ ಕೊಟ್ರದೆಲ್ಲ ಸುಳ್ಳು. ನೀವು ಸುಖ ಕೊಟ್ಟಿಲ್ವ ಅವಳಿಗೆ? ಇಲ್ಲ ಸ್ವಾಮಿ, ಅವಳು ನಿಮಗ್ ಕೊಟ್ಟವಳಂತೆ. ಸರಿ, ನೀವೇನ್ರಿ ಮಾತಾಡ್ತಾ ಇರೋದು ನೀವು? ಸರ್ ಕರೆಕ್ಟ್ ಆಗಿ ನೀವು ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಾನು ಅವಳಿಗೆ ಕೇದಿಲ್ಲ ಅಂತ. ಅಲ್ಲ ಸ್ವಾಮಿ, ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರ, ಇದೆಲ್ಲ ಸುಟ್ಟ ಹಾಕದ್ ಬಿಟ್ಟ ಅವಳನ್ನ. ಅಲ್ಲ ಸರ್, ನೀವು ಅವಳಿಗೆ ಮುಟ್ಟಿಲ್ವಾ? ನಾವು ಅವ್ರ ಮಕನೇ ನೋಡಿಲ್ಲ ರೀ ನಾವು. ಮತ್ತೀಗ ಮಾಡಿದಿರಂತಲ್ಲ ಸಚ್ಚ, ಎಗ್ರಿ 3 ಸರಿ ಮಾಡಿರಂತೆ ಒಂದ್ ದಿವಸಕ್ಕೆ. ಎಷ್ಟು ಜನ ಯಾರು ಇನ್ನೊಂದು ಮಗಿರುವ ತಲೆಡ್ತಾನ ಮಗಿದ್ದ ಇವನು. ಹಲೋ ಸ್ವಾಮಿ. ಹಲೋ ಸರ್, ನೀವು ಒಂದ್ ನೈಟ್ ಬಂದ್ರೆ ಕುಡ್ದ್ಬಿಟ್ಟು 3 ಸರಿ ಮಾಡ್ತಿದ್ರಂತಲ್ಲ. ಎಲ್ಲಿ ಮಾಡ್ತಿದ್ದ ಹೇಳಿ? ಅದೇ ಅವ್ರ ಮನೆಗೆ ಹಾಕೊಂಡ್ ಚೆನ್ನಾಗಿ ಕೇದಿದಂತಲ್ಲ ಅವಳಿಗೆ. ಅವ್ರನ್ನ ನಾನು ನೋಡು ಇಲ್ಲ. ಅದು ನೀವೆಲ್ಲ ಹೇಳ್ತಕ್ಕ ಮಾತುಗಳೆಲ್ಲ ಸುಳ್ಳು. ಕುಡ್ದ ಪಡ್ದು ಎಲ್ಲಾನು ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರೆ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿ ಮಾತಾಡ್ಬೇಕು. ನಾವು ಇದುವರೆಗೆ ಅವ್ರ ಮಕನೇ ನೋಡಿಲ್ಲ ನಾವು. ಎಲ್ಲ ಕುಡ್ಗಿಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಆಯ್ತೇನೋ ಅದ್ ಬಿಟ್ರೆ. ಅಲ್ಲೆಲ್ಲ ಅವಳು ಅದೇ ಹೇಳಿದ್ದು, ನೀನು ಫುಲ್ಲು ಬಟ್ಟೆ ಬಿಚ್ಚಾಕು, ನಾನು ಬಿಚ್ಚಾಕ್ತೀನಿ, ಇಬ್ರು ಹಂಗೆ ಹಿಂಗೆ ಅಂತ ಹೇಳಿ. ಅಣ್ಣ ಹಲೋ, ನೀವು ಯಾರೋ ಯೋಗ್ಯವಾಗರು ಅಂತಿದ್ದೆ, ನೀವು ಸರಿ ಇಲ್ಲ ಬಿಡಿ. ಈ ತರ ಮಾತಾಡ್ತಾರ ಒಬ್ಬ ಅಣ್ಣಾಗಿ? ಅಲ್ಲ ನಾನು ಯಾರು ಗೊತ್ತಾ? ನಾವು ಶಿಲ್ಪಾರ್ ಮನೆಯವರು. ಅವ್ರ ಯಜಮಾನ್ರ? ಕೊಡ್ತೀರಾ ಅವ್ರ ಕೈಗೆ ಔಟು? ನಾ ಎಷ್ಟೊಂದು ಬಗ್ಳುತ್ತಾ ಇದ್ದೇವೆ ಸರ್. ಅಯ್ಯೋ, ನಾಯಿ ಬೋರಿದೆ, ಸೊಳ್ಳೆ ಬೇರೆ ಇದಾವೆ ಇಲ್ಲಿ ಕಡೆಗೆ. ಏನ್ ಮಾಡೋಣ ಮನೆ ಸಿಗುದು? ಯಾರು ನೀವು? ಯಾರು ಹೇಳಿ ಸ್ವಾಮಿ ನೀವು? ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ನಮಸ್ಕಾರ ಸ್ವಾಮಿ. ಇಲ್ಲ, ನಾನು ಸಾರ್ ಅಲ್ಲ, ಮೇಡಮ್. ನಾನ್ ಮೇಡಮ್ ಸರ್, ಮಮತಾ ಅಂತ. ಹೇಳಿ ಮೇಡಮ್ ಅವರೇ.
ನಾನು ನಿನ್ ತುಂಬಾ ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಸರ್. ನೀವು ನಿಮ್ಮ ರೆಕಾರ್ಡಿಂಗು ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ. ಆ ಮನಸ್ಸಲ್ಲಿ ಇರತಕ್ಕಂಥ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿತು ಅಂತ ಬರುತ್ತೆ. ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮಗೆ ಎಷ್ಟೇ BP ಇರಲಿ ಕಮ್ಮಿ ಆಗುತ್ತೆ ಸರ್. ದೇವರು ನಿಮ್ಗೆ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್. ಏನ ದೇವ್ರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಕೇಳ್ತೀರಕ್ಕ ನೀವು? ಕೆಟ್ಟ ಮಾತುಗಳು ಏನು ನಮ್ಗೇನು ಇದಾಗಿಲ್ಲ. ಏನು ಲಕ್ಷ ಗಟ್ಲೆ ಅಭಿಮಾನಿಗಳಿದಾರೆ ಅಣ್ಣ. ನಿನ್ನಂತ ಫಿಲಂ ಆಕ್ಟರ್ಗಳಿಗೂ ಇಲ್ಲ ನಿಮ್ಮಷ್ಟು ಅಭಿಮಾನಿಗಳು. ಇಡೀ ಕರ್ನಾಟಕದಾಗೆ ಮಿಂಚಾ ಇರೋದೇ ನೀವು ಅಂತ. ಏನ್ ಮಿಂಚಾ ಇದೀವಿ ಇಲ್ಲಿ. ನಮ್ದು ಮಳೆ ಬಂದ್ರೆಲ್ಲ ಬಕೀರಿಕ್ ಹೋಗಿ ಮನೆಗೆ, ಆಮೇಲೆ ಯಾವ್ದ್ರದ್ದು ಏನು ಇಲ್ಲ. ಏನ್ ಮಿಂಚಾ ಇದ್ದೀನೋ, ಏನು ಗುಡುಗ್ತಾ ಇದ್ದೀನೋ, ಗುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿದ್ದೀವಿ ಸ್ವಾಮಿ ಅಕ್ಕ. ಅದು ಬಡತನ ಸಿರಿತನ ಅವೆಲ್ಲ ಸಹಜ. ಅದು ನಿಮ್ಮಂತ ಕಲಾವಿದರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ. ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ. ನಾನು ಈಗ ಮಾತಾಡೋದು ಫೋನಾಗ ಏನೋ ಕೆಟ್ಟ ಮಾತಾಡೋದಕ್ ಬೈಯೋದ ಅಷ್ಟೇ ಅಕ್ಕ. ನಾನು ಇನ್ನೇನ್ ಅದ್ರಾಗೇನ್ ಏನಿಲ್ಲ. ನಾ ಕಲ್ತ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನೋ ಅಲ್ಪ ರೇಗಿಸ್ತಾರ ಕಣಕ್ಕ ಸುಮ್ಕಿದ್ದಂಗೆ. ಏನು ನೋಡಿ ನಿಮ್ಮಂಗೇನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತಾರೆ. ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನೀನು ಹಂಗೆ ಹಿಂಗೆ ನಿಮ್ಮನ್ನ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್. ಆತರ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ, ಬಿಡಿ ಅವೆಲ್ಲ. ನಿಮ್ಮ ಅಡ್ರೆಸ್ ಸರ್, ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್. ನಂದು BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ, ಬಳ್ಳಾಪುರ, ಸರ್. ಬೂಗನಹಳ್ಳಿ ಪೋಸ್ಟ್ ಬರ್ಕೊಂಡ್ರೆ? ಬರ್ಕೊಂಡು ಹೇಳಿ ಸರ್. ಬೂಗನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಹತ್ರ ಬರೋದ ನಿಮ್ಮೂರು? ಗ್ರಾಮಾಂತರ, ತುಮಕೂರು ಗ್ರಾಮಾಂತರ. ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು? ನಮ್ಗೇನಕ್ಕ ಇದು ಎಲ್ಲನ ಫೋನ್ ಮಾಡಿ. ನಾ ತುಮಕೂರು ಅಂತ ನಮ್ಗೆ ಇಲ್ಲಿಂದ 7-8-9 ಕಿಲೋಮೀಟರ್ ಅಷ್ಟೇ ತುಮಕೂರಿಗೂ ನಮ್ಮೂರಿಗೂ. ಅಲ್ಲ, ನಿಮ್ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಏನಿಲ್ಲ ಅಕ್ಕ. ಅಬ್ಜೆಕ್ಷನ್ ಇಲ್ಲ. ಆತರದ್ದು ಏನು ಅಬ್ಜೆಕ್ಷನ್? ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಹೌದಾ ಸರ್? ಆರಾಮಾಗಿದ್ದೀರಾ? ಆರಾಮಿನ್ನೇನು ಮೂಗಿದ್ದು ತಗ ನೆಗಡಿ ತಪ್ಪಲ್ಲ. ಮೂಗು ನೆಗಡಿ ಬೋಲಿದೆ ಅಂತ ಮೂಗು ಇದಾಗಿರಾಗುತ್ತೇನಕ್ಕ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದಕ್ಕ, ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೇ ಆಯ್ತು ಅನ್ನೋದ್ ಋಣ ಅಲ್ಲಿ ತೀರೋಗ್ರಿ ಬಿಡಕ್ಕ. ಅದ್ರಾಗ ಏನೈತಿ. ಇವಳು ಅವ್ರು ಒಳ್ಳೆಯನ್ನ ಕಾಣ್ತಾಳೆ ಇವಳು. ಆಯ್ತಕ್ಕ. ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಮ್ಮ ಅಕ್ಕರೆ. ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿ. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ, ಒಳ್ಳೇದ್. ನಮ್ಮ ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು, ಅದಂಗೆ ಸಾಕ್ತಾ ಇದೀನಿ ಸರ್. ನಾನು ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಕಾಪಾಡ್ಲಿ ನಿಮ್ಮನ್ನ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ನೀವು 5ನೇ ಕ್ಲಾಸ್ ಓದಿಸ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನಮ್ಮನೆ ಅಂತಂದ್ರೆ ನಿಮ್ಮನೆಗೆ? ನಮ್ಮನೇಲಿ ಬೆಂಗಳೂರಲ್ಲಿ ಇದೆ. ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದು ಫೋನ್ ಮಾಡಿದ್ರೆ ಆಯ್ತಕ್ಕ, ನಾನು ಕರ್ಕೊಂಡು ಹೋಗ್ತೀನಿ ಸರ್. ನಮ್ಮ ಕಾರಲ್ಲೇ ಕರ್ಕೊಂಡೋಗಿ ನಾಯಿ ತಿಂತು ಸತ್ಯ. ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಹೇಳಿ ಅಕ್ಕ. ಅದೇ ನಮ್ಮನೇಲೆ ಬಂದು 2 ದಿವಸ ಇದ್ವು ಆರಾಮಾಗಿ. ಎಲ್ಲ ಲಾಸ್ಟಿಗೆ ಹೊಡಿಯ ಗೂಟ ತಡಿಕಣಂಗೆ ಅದ್ರಲ್ಲಿ ನನಗೆ ಮಾತ್ರೆಗಳು 100 ಖಾಲಿ ಆದ್ವೇನೋ. ಆಯ್ತಕ್ಕ. ಇದು ಅಲ್ಲ ಸರ್, 1 ನಿಮಿಷ ನಾನು ಮಾತಾಡಕ್ ಅವಕಾಶ ಮಾಡ್ಕೊಡಿ. ಆಯ್ತು. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ತಾಂಡೋದು ಅದೇ ಜಾಗಕ್ಕೆ ಹೋಗ್ತಾಯ್ತು ಮಾತು. ಅದೇ ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಲ್ಲಿ ಬಂದ್ರೆ ಸರ್ ನಾನು ನಿಮ್ಮ ಹತ್ರ ಒಂದೇ ಒಂದು ಡೈರೆಕ್ಟ್ ಮಾತಾಡಲ್ಲ ಸರ್. ಏನು ಫೋನ್ ಮಾಡಿದ್ರು ಒಬ್ಬರನ್ನ ಕಂಟಿನ್ಯೂ ಮಾಡ್ಲಿಲ್ವಲ್ಲ ನನಗೆ ಸರ್. ನಾನು ಹೇಳಿ ಅಕ್ಕಾರೆ, ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ. ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರ ತಂದು ಕೊಡ್ತೀನಿ. ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್.
ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕಾರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ ಹೇಳಿ. ನಾವಿಬ್ರು ಜೊತೆಲಿ ಸೇರ್ಕೊಂಡು ಲೈಫ್ ನನಗೆ ಆಲೆ ನಾ 3 ಸಲ ಮಿಟ್ನಾಗ ಹೊಡೆದಂಗ ಆತಕ. ಯಾವಾಗ ಗಂಡ ತೀರೋಗ್ಯವ್ರೆ ಅಂದ್ರು ಇದನ್ನ ಕೇಳಿ ಕೇಳಿ ಈಗ ಒಂದು ಅರ್ಬೋ ಇದೆ, 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ, ಈಚೆ ಕಡೆ ಚಾಪೆ ಕೊಡ್ತಾರೆ ನಮ್ಮ ಮನೆಗೆ, ಅಲ್ಲೇ ಹೋಗಿ ಮನಿಕ. ಅಲ್ಲ ಒಂದು ನಿಮಿಷ, ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನೀವು ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಜೊತೆ ಸೇರಿ ಏನಕ್ಕೆ ಮಾಡ್ತಾರ ಎಲ್ಲಿದೆಯೋ ತಿರುಪತಿ ವೆಂಕಟರಮಣ ಸ್ವಾಮಿ. ನಾವು ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪಲ್ ಅಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು, ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡ್ರಿವೇರ್ ಅದು ಅರ್ಧೋಗಿರೋದು ಯಾಕಂಬರ್ಬಿಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ಆ ತಿಕ್ಕುತ್ತವೆಲ್ಲ ತೂತ ಬಿದ್ದಿರೋದಾ ತಾಯಿ ಅಕ್ಕಳೆ. ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾಪೆ ಅಲ್ಲಿಗೆ ಹೋಗುವಂತಾರ. ನಮ್ಮ ಮನೆಗೆ ಕೇಳಿ, ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆ ಹಾಕ್ತಾರ. ತಾಯಿ ಸೊಳ್ಳೆ ಕಡಿಸಿಡಕಲ್ಲ, ನೀ ಕಾಲಿಗೆ ಬಿಡ್ತೀನಿ ಎಲ್ಲ ಬೇರೆ ಕಡೆ ನೋಡ್ತಾಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಮಾತಾಡ್ತಿ ಅಕ್ಕ, ತಲೆ ನೋವು ಬಂತು, ನೆಗಡೆ ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ನಿಮ್ಮ ಆಚಾರನಪ್ಪ ಇದು. ಪರಮಾತ್ಮ ಯಾವ ದೇವ್ರು ಇಲ್ವೇನು ಪರಮಾತ್ಮ. ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ, ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ, ಮುಂದ್ಗಡೆ ಆಗಿದ್ರೆ ಹುಚ್ಚು ಹೋಗ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ. ತೂತಾಗಿವಾಗ ಅಷ್ಟೇ, ಇನ್ನ ಏನು ದೊಡ್ಡದಾಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಕ್ಕೆ ಎಲ್ಲ ಸುತ್ತಾಕಿದಾರಕ್ಕೋ ಮನೆಯಲ್ಲಿ ಇದು ಏನೇನೋ ಎಲ್ಲೆಲ್ಲ ಹೋಗ್ತೀವಿ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ, ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಸರ್ ಹಂಗಾಯ್ತು ಅಂತ ನೀವು ಆತರ ಇದ್ರೆ ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ, ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ, ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು. ನನ್ಗೆ ಸ್ವಾಮಿ ಎಲ್ಲಿದ್ಯೋ ಸಿಕ್ಕಂಗೂರ್ ಚೌಡೇಶ್ವರಿ ಒಬ್ಬ ಆಯ್ತು ಅಪ್ಪೋ ಎಲ್ಲಿದ್ಯೋ ಹೆಂಗು ಸೀರೆ ಇಟ್ಟಂಗ್ ಮಾಡ್ದಲ್ಲ ಪರಮಾತ್ಮ. ಇಷ್ಟು ದಿನ ತನಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದೆ. ಹಲೋ ಬಾ ಮನಿಕ. ಓಹೋ ಸುರ್ವಚಂಡ್ ಒಂದಾಗತೈತೆ, ಮದುವೆ ಒಂದಾಗತೈತೆ, ಚಿಕ್ಕ ಮಿತಿ ದೊಡ್ಡ ಮಿತಿ ಮದುವೆ ಇದೈತೆ. ಮದುವೆ ಆಗಿಲ್ವಾ ಚಿನ್ನು? ಬಾ, ಇವತ್ತು ಚಳಿ ಆಗೈತೆ. ಬಾ, ಇವತ್ತು ಪಕ್ಕದಾಗ ಮನಿಕಣನ. ಬೇಡ, ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ, ನಾನು ಒಳ್ಳೆ ಹುಡುಗ, ನಾನು ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ. ನಿಮ್ಮ ಯಾಕೆ ಚಿನ್ನು? ಹಲೋ, ಹೇಳ್ರಿ. ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ, ಎಲ್ಲಿದ್ದೀರಾ? ಮಂತೇಳಿ ಇದ್ದೀನಿ. ಯಾರ್ ಬಂತವ? ನಮ್ಮ ಮಂತೇವ. ಯಾಕೆ? ಯಾರು ನಮ್ಮರು ಮಗಾರು ಬಂದಿದ್ರು, ಮಾತಾಡ್ತಾ ಇದ್ವಿ. ನೀವ್ ಯಾರು? ಯಾಕಲ್ಲ ತೂ ಹೇಳ ನಿಮ್ ಮಗುಂತು ಏನ್ ಹೇಳು? ಯಾರು ಹೇಳು? ನನ್ ಯಾಕೆ ಈಗ ಶಿವ ಅಂತ ಮಗ ತೊಳ್ಕೊಂಡ್ ಬಂದ್ ನಿಂತಿದ್ದೀನಿ. ಕೂಸು
ನಿಮ್ಮ ಈಗ ಬಂದ್ ನಿಂತು ಮಗ ತಗೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಆ? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡಾಗ ನಿಂತಿದ್ದೀನಿ. ನಮ್ಮ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತು ಮಾಮ. ಯಾರು ಕೆರೆನ ಉಯ್ಬೇಕಾವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀನ್ ಯಾರು ಹೇಳ್ರಿ? ನಮ್ಗೆ ಬೀಸಿ ರೈಸ್ ಮಾಡ್ಬೇಡಿ. ಇದಾಗ್ಬೋದು, ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತು, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ನಮ್ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಯಾಕೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತೈತ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ, ಹೇಳಿ ನಾನೇ ಅಕ್ಕ ಹೇಳಕ್ಕ. ನರಸಿಂಹಣ್ಣ ಹೇಳಿ ಅಕ್ಕ, ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರ? ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ ಯಾಕೆ ಈ ತರ ಮಾಡ್ಬಿಟ್ಟೆ? ಯಾರು ಹೇಳವ? ನಿನ್ ಕೈಲಿ ಖಾಲಿ ಬೀಳ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಟ್ರೆ? ನನ್ಗೆ ಯಾಕೆ? ಹೇಳಕ್ಕ, ನೀನ್ ಖಾಲಿ ಬೀಳ್ತೀನಿ ಹೇಳಿ. ನೀನ್ ಖಾಲಿ ಬೀಳ್ತೀನಿ ಹೇಳಿ. ಯಾರು? ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ, ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ, ಭಗವಂತ ಇಲ್ಲ. ಒತ್ತು ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ, ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ. ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ, ಅದನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟ್ರಿಗೆ ಬಂತು, ಅದಕ್ಕೆ ಸಿಕ್ಕೊಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ, ನನ್ಗೆ ಯಾರ್ದು ಅಣ್ಣ? ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಒಬ್ಬಟ್ಟು ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾಯಿ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸಾಕಿ ಇಂಥದಾಗ ಗೋಳಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳುವ ತಾಯಿ ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಹಾಕ್ಯಾಯ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಕೇಸ್ಕೊಂಬಿಡು, ನನಗ್ ಯಾಕೆ ಮಾಡ್ದಮ್ಮ? ತಾಯಿನ ಹಾಕ್ಯಾಯ?
ನಾನ್ ತಿಳ್ಕೊಂಡೆ ನಮ್ ಮನೆಯವರು ಮನಿ ಕಂಡವ್ರೆ ಎಬ್ರುಸ್ ಬಾ. ಮನೆಗಂದ್ರೆ ಹೋಗಿ ಇನ್ನೊಂದ್ಸಲ ನಿಮ್ ತಿಂಗಿಸ್ಕೊಂಡಿ ನೀ ತಾಯಿನ ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ಕ್ಯಾರ ಅರ್ಧಂಗ್ ಬಿಡ್ತೀನಿ ಸುಳ್ಳೆ ಮುಂಡೆ ನಿಮ್ಮ ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು ನಂಬರ್ 160 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್ ಬೆಂಗಳೂರು. ಹಲೋ, ಯಾರು? ನಾವು ಕೊರೋನಾ ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿ ನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕಬೇಕು, ಆಮೇಲೆ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊ ಮುಚ್ಚಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಎಲ್ಲೂ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಮ್ಮ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ. ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಗೊಣ್ಣೆ ತರೋದ್ರಲ್ಲಿ ಕೈ ತೊಳ್ಕೊಬೇಕು, ಆಮೇಲೆ ಊಟ ಮಾಡ್ಬೇಕಾ ಅದೆಂತದ್ದು ಹೇಳಿರಲ್ಲ, ಅದೇ ಹಂಗನ್ನಕ್ ಹೋಗ್ಬೇಡಿ ಪಾಪ. ಅದು ಅದೇನು ಅಂದ್ರಲ್ಲ, ಇದು ಗೊಣ್ಣೆ ತರೋದು ಅಂದ್ರೆ ಏನು, ಸ್ಯಾನಿಟೈಸರ್. ಅದನ್ನ ನನಗೆ ಹೇಳಕ್ ಬರಲ್ಲ ಸರ್. ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡ್ಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡ್ಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ಜನ ಇರ್ತಾವ ಹೋಗ್ಬಾರ್ದು, ಜನ ಇರತ್ತವ ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೀಗೆ ನರಸಿಂಹರಾಜು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸಂಪಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕರೋನಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಎಲ್ಲ ದೂರ ಮಾಡಿ ನೀವು ಓಡಿಸೋಳಿದ ಬಂದು ನೋಡಿ ಸೇರ್ಬೇಕ ಬತ್ತ. ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತು ಬಂದು ನನ್ನ ಸೇಂದಿ ಬಂದು ನಾನೇ ಮಾಡೋಣ ಓಡ್ಸು. ಅಲ್ಲ 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 ಸರ್, ಅವು ಹಲೋ ನಮ್ದೇ ಸ್ವಾಮಿ ಕೋಳಿ. ಅಲ್ಲ ನಿಮ್ದೇ ಆಗ್ಲಿ, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ. ಏನ್ ಹೇಳಿ? ಅದೇ ನಿಮ್ಮವ್ ಎರಡು. ಇವ್ರೆ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಅದು ಅದೇನು ಅವಕೇನು ಇನ್ ಮ್ಯಾಗಡೆಗೆ ಬಂದು ಇದು ಬ್ರಾಯರ್ ಇಟ್ಕೊಂಡ್ರೆ ಕುಕ್ಕಕ್ ಬರ್ತಾವ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ ಬರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರೋದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ ಓಡಿಸ್ಕೊಂಡು, ಮನುವಾಗ ಮಾಡ್ಕೊಂಡು ಮಾಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ಏನ್ ನೀವು ಯಾರು ಏನ್ ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್, ಈಗ ಹಾಡ್ಗಳು ಬರಲ್ವಾ? ಹೇಳಿ ಸರ್.
ಆರ್ಗಳು ಹಂಗೆ ಆಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ. ಏನಿಲ್ಲ ಸ್ವಾಮಿ ನೋಡಿ, ಹಳ್ಳಿಗಳಾಗೆ ನಿಮ್ಮಂಗೆ ಎಲ್ಲ ಸೌಕರ್ಯ ಇರಲ್ಲ. ಬಡವ್ರು ಇರ್ತಾರೆ, ಅವ್ರು ಅವ್ರಿಗೊಂದು 100 ರೂಪಾಯಿದು ಒಂದು ಮಾಸ್ಕ್, ಆಮೇಲೆ ಎಂಥದ್ದು ಕೈಗೆ ಹಾಕೊಳ್ಳೋದು ಇದು ಅದು ಅಂಥದ್ದು ಸುನಿಸ ಇದು ಅದು ಕೊಡೋದು. ಆಮೇಲೆ ಏನ ಮಾಡಿ ಹಿಂಗೆ ಹೇಳ್ಬಿಟ್ರೆ ನೀವು ಅಮಾಯಕರು ಏನ್ ಮಾಡ್ತಾರೆ, ಕೂಲಿ ಪಾಲಿ ನೆಚ್ಕೊಂಡ್ರು. ಅಮಾಯಕರ ಅಂತಲ್ಲ ಸರ್, ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ ಒಂದು 2 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಅದು ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಸರ್ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು ಒಂದು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡವ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾವು ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅನ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು ಸರ್. ನಾವು ಅಷ್ಟು ಸುಲಭ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಖಂಡಿತ ಬಿಟ್ಟಿದೀವಿ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಮ್ಮ ಮಂಜಾನೆ ಬಿಟ್ಟಿದೀವಿ. ಈ ಎಲ್ಲ ಕೆಲಸ ಕಾರ್ಯದಲ್ಲಿ ಮನೆ ತಗೋವ್ರಿ, ಹೋಗಿ ಕೇಳೋಣ ಸ್ವಾಮಿ ಏನೋ. ಅಲ್ಲ ಇರ್ಲಿ, ನೀವು ಒಂದ್ 2 ತಿಂಗಳು ದುಡಿಮೆ ಕೊಡ್ಬೋದಲ್ಲ ಸರ್? ನೀವು ತಿಂಗ್ಳಿಗೆ ಏನಿಲ್ಲ 2 ಲಕ್ಷ ತನಕ ದುಡಿತೀರಲ್ವಾ? ಆದ್ರೆ ಒಂದ್ ತಿಂಗಳದು ಕೊಟ್ರೆ ಬಡವ್ರು ಜೀವನ ಮಾಡ್ತಾರಲ್ಲ ಸರ್. ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸರು ಬಂದು, ಇದು ಮಗ ಇದು ಮಾತು ಯಾಕೆ ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಈಗ ಅಲ್ಲ ಇದೇನು ಹೋಗುತ್ತಾ ಹೆಂಗೆ ಸ್ವಾಮಿ ಇದು ಕೊರೋನಾ? ಕೊರೋನಾ ಖಂಡಿತ